ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ನಮ್ಮ ಇವತ್ತಿನ ವಿಷಯ ಅಂತಂದರೆ ಸಾಮಾನ್ಯವಾಗಿ ನಮಗೆ ಎದುರಾಗುವಂತಹ ಒಂದು ಸಮಸ್ಯೆ ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನಾವು ಒಬ್ಬರು ಜ್ಯೋತಿಷಿಗಳ ಹತ್ರ ಹೋದಾಗ ಒಂದು ವಿಷಯವನ್ನ ಹೇಳ್ತಾರೆ, ಅದೇ ಮತ್ತೊಬ್ಬರು ಜ್ಯೋತಿಷಿಗಳ ಹತ್ರ ಹೋದಾಗ ಮತ್ತೆ ಬೇರೆ ವಿಷಯವನ್ನ ಹೇಳ್ತಾರೆ. ಉದಾಹರಣೆಗೆ, ಜಾತಕದಲ್ಲಿ ಇವರು ಈ ದೋಷ ಇದೆ ಅಂತ ಹೇಳ್ತಾರೆ, ಮತ್ತೊಬ್ಬರ ಹತ್ರ ಹೋದ್ರೆ ಆ ದೋಷ ಇಲ್ಲ ಅಂತ ಹೇಳ್ತಾರೆ. ಈ ತರಹ ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಇರುತ್ತೆ, ಯಾವುದನ್ನ ನಂಬಬೇಕು ಯಾವುದನ್ನ ನಂಬಬಾರದು. ಇದರಲ್ಲಿ ಸತ್ಯ ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕು, ಸುಳ್ಳು ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕು, ಯಾರ ಮೇಲೆ ವಿಶ್ವಾಸವನ್ನ ಮಾಡಬೇಕು, ಇದೆಲ್ಲವನ್ನ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು, ಇದಕ್ಕೊಂದು ನಿರ್ಧಾರವನ್ನ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದು ಇವತ್ತಿನ ವಿಷಯ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ಖಂಡಿತವಾಗಿ ತಗೊಳ್ಬಹುದು. ನೋಡಿ, ಇವತ್ತಿನ ವಿಷಯ ಅಂತಂದರೆ ಇದು ಬಹಳ ಕನ್ಫ್ಯೂಷನ್ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಬೇರೆ ಎಲ್ಲ ವಿಷಯದಲ್ಲೂ ಇರುತ್ತೆ, ಅದೇ ರೀತಿಯಾಗಿ ಅದರಲ್ಲೂ ವಿಶೇಷವಾಗಿ ಇದರಲ್ಲಿ. ಉದಾಹರಣೆಗೆ ನೋಡಿ, ನಾವು ಮಾಸ ಭವಿಷ್ಯವನ್ನು ಹೇಳ್ತೇವೆ, ಗೋಚರದ ಮಾಸ ಭವಿಷ್ಯವನ್ನು ಹೇಳ್ತೇವೆ. ಒಬ್ಬರು ಒಂದು ರೀತಿಯಾಗಿ ಒಂದು ರಾಶಿಯಲ್ಲಿ ಹೇಳ್ತಾರೆ, ಮತ್ತೊಬ್ಬರು ಬೇರೆ. ಯಾಕೆಂದರೆ ನಮ್ಮ ಸ್ವಭಾವ ಕೂಡ ಅದೇ ತರಹ. ಒಂದೇ ವಿಷಯವನ್ನು ಅನೇಕ ಪ್ರಕಾರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡಾಗ ಅಲ್ಲಿ ಬೇರೆ ಬೇರೆ ನಿರ್ಧಾರಗಳು ನಮಗೆ ನೋಡಲಿಕ್ಕೆ ಸಿಕ್ಕಾಗ ನಾವು ತುಂಬ ಕನ್ಫ್ಯೂಷನ್ ಆಗಿಬಿಡ್ತೇವೆ, ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅಂತ ಅನ್ನೋದು. ಹಾಗಾದರೆ ಈ ಎಲ್ಲ ವಿಷಯಗಳಲ್ಲಿ ನಾವು ಯಾವುದನ್ನು ಚಾಯ್ಸ್ ಮಾಡಬೇಕು, ಯಾವುದು ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು, ಇದಕ್ಕೆ ಪರಿಹಾರ ಯಾವ ರೀತಿಯಾಗಿ ಅಂತ ಕೇಳಿದ್ರೆ ನೋಡಿ, ಮೊದಲನೇದಾಗಿ ಯಾವುದೇ ಒಬ್ಬ ಜ್ಯೋತಿಷಿ ಯಾವುದೇ ಒಂದು ವಿಷಯವನ್ನು ಹೇಳಬೇಕು ಅಂತ ಇಟ್ಕೊಳ್ಳಿ, ನಿಮ್ಮ ಯಾವುದೇ ಒಂದು ಜಾತಕದಲ್ಲಿ ದೋಷ ಇದೆ ಅಂತ ಹೇಳೋದಿಟ್ಟುಕೊಳ್ಳಿ, ಅಥವಾ ಯಾವುದೇ ಒಂದು ಮುಹೂರ್ತವನ್ನು ಹೇಳೋದಿಟ್ಟುಕೊಳ್ಳಿ, ಅದಕ್ಕೆ ಒಂದು ಗ್ರಂಥದ ಆಧಾರ ಖಂಡಿತವಾಗಿಯೂ ಇರತಕ್ಕದ್ದು. ಅಂದರೆ ನಮ್ಮ ಮೂಲ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಏನನ್ನ ಹೇಳಿದೆಯೋ, ಯಾವ ಪ್ರಕಾರವಾಗಿ ಹೇಳಿದೆಯೋ ಆ ಪ್ರಕಾರವಾಗಿ ಆ ಜ್ಯೋತಿಷಿ ಹೇಳತಕ್ಕದ್ದು. ಇದು ಒಂದು ಸಾಮಾನ್ಯವಾದಂಥ ನಿಯಮ. ಸೊ ಹಾಗಾಗಿ ಆ ಪ್ರಕಾರವಾಗಿ ಹೇಳಿದಾಗ ಮಾತ್ರ ಅದು ಸತ್ಯವಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಾನು ಗೋಚರದಲ್ಲಿ ಮಾಸ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೇನೆ, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಒಂದು ರೀತಿಯಾಗಿ ಹೇಳಿದಾಗ, ಉದಾಹರಣೆಗೆ ಈ ಒಂದು ಮಾಸ ತುಂಬ ಚೆನ್ನಾಗಿದೆ, ಸಾಕಷ್ಟು ದುಡ್ಡು ಬರುತ್ತೆ, ಆದರೆ ವಾಸ್ತವಿಕವಾಗಿ ನೋಡಿದಾಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ವಿಪರೀತವಾಗಿರುತ್ತೆ. ಸೊ ಅವಾಗ ನಮ್ಮ ನಂಬಿಕೆ ಜ್ಯೋತಿಷ್ಯದ ಮೇಲೆ ಅಂತ ಅನ್ನೋದು ಹೊರಟು ಹೋಗುತ್ತೆ. ಹಾಗಿರೋದಿಲ್ಲ. ಗೋಚರದಲ್ಲಿ ಅದನ್ನು ತೋರಿಸ್ತಾ ಇದ್ರೂ ಕೂಡ ಗೋಚರದ ಫಲ ಎಷ್ಟು ಪರ್ಸೆಂಟ್ ನಿಮಗೆ ಸಿಗುತ್ತೆ ಅಂತ ಕೇಳಿದ್ರೆ ಒಂದು 35-40% ಮಾತ್ರ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿರುವಂಥ ಗ್ರಹಗಳ ಸ್ಥಿತಿ, ಈಗ ನಿಮಗೆ ಸದ್ಯ ಚಾಲ್ತಿಯಲ್ಲಿರುವಂಥ ಮಹಾದಶೆ, ಇದೆಲ್ಲವನ್ನ ನೋಡಿಕೊಂಡಾಗ ಅದು 100% ಆಗಿ ಆಗುತ್ತೋ ಅಥವಾ 30% ಆಗಿ ಉಳಿಯುತ್ತೋ ಅಂತ ಅನ್ನೋದನ್ನು ನಿರ್ಧಾರ ಮಾಡಿಕೊಳ್ತಕ್ಕದ್ದು. ಸೊ ಇದೆಲ್ಲ ನಿರ್ಧಾರವನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಡ್ಬೇಕು ಗುರುಗಳೇ ಅಂತ ಕೇಳಿದ್ರೆ ನೋಡಿ, ಅದಕ್ಕಿರುವಂಥ ಮೂಲವಾದಂಥ ಪರಿಹಾರ ಒಂದು, ಸಾಕಷ್ಟು ವಿವೇಚನೆಯನ್ನು ಬಳಸಿ ಇವರು ಹೇಳ್ತಕ್ಕಂಥ ವಿಷಯ ಚೆನ್ನಾಗಿದೆಯೋ ಇಲ್ಲವೋ ಅಂತ ಅನ್ನೋದನ್ನು ಒಂದು ಮೊದಲು ವಿವೇಚನೆಯನ್ನು ಬಳಸಿ ನಾವು ತಿಳ್ಕೊಳ್ಬೇಕು, ಇವರ ಮೇಲೆ ವಿಶ್ವಾಸ ಮಾಡಬೇಕು ಮಾಡಬಾರ್ದು ಅಂತ ಅನ್ನೋದು. ಅದೆಲ್ಲಕ್ಕಿಂತಲೂ ಸುಲಭವಾದಂಥ ಉಪಾಯ ಅಂತಂದರೆ ನಾನು ಯಾವಾಗಲೂ ಹೇಳ್ತೇನೆ, ಕನಿಷ್ಠ ಮಟ್ಟದ ಜ್ಯೋತಿಷ್ಯದ ಅಭ್ಯಾಸವನ್ನು ನಾವು ಮಾಡಿಕೊಂಡಿರಬೇಕು. ಬೇಸಿಕ್ ಆದರೂ ಅಭ್ಯಾಸ ಪ್ರತಿಯೊಬ್ಬರೂ ಮಾಡ್ಕೊಳ್ತಕ್ಕದ್ದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಬಹಳ ಉಪಯೋಗವಾಗುವಂಥ ವಿಷಯ ಇದು. ಸೊ ಹಾಗಾಗಿ ಬೇಸಿಕ್ ವಿಷಯವನ್ನು ನೀವು ಖಂಡಿತವಾಗಿ ನೀವು ತಿಳಿದುಕೊಳ್ಳಿ. ನಮ್ಮ ಒಂದು ಚಾನಲ್ನಲ್ಲಿ ನಾನು ಈಗಾಗಲೇ ಆಲ್ರೆಡಿ ಸಾಕಷ್ಟು ವಿಡಿಯೋವನ್ನು ಈ ಬೇಸಿಕ್ ಜ್ಯೋತಿಷ್ಯವನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನು ನಾನು ಖಂಡಿತವಾಗೂ ಮೇಲಿಂದ ಮೇಲೆ ಹೇಳ್ತಾ ಇದ್ದೇನೆ. ಅದಕ್ಕೆ ಸಾಕಷ್ಟು ಸಮಯವನ್ನು ಕೊಡ್ತಾ ಇದ್ದೇನೆ. ಆದರೆ ಅದನ್ನು ನೀವು ಖಂಡಿತವಾಗಿ ಸ್ವೀಕಾರ ಮಾಡಿದ್ದಾದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಸಮಯವನ್ನು ಖಂಡಿತವಾಗಿ ಕೊಡ್ತೇನೆ. ಸಾಧ್ಯವಾದಷ್ಟು ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ವಿಷಯವನ್ನು ನೀವೇ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರುವಂತೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಅನಾವಶ್ಯಕವಾಗಿ ಯಾರನ್ನೋ ನಂಬಿ ಮೋಸ ಹೋಗುವುದಕ್ಕಿಂತಲೂ ನೀವು ಸ್ವಲ್ಪ ಸಮಯವನ್ನು ವ್ಯಯಿಸಿ
ಬೇಕಾದರೆ ಜ್ಯೋತಿಷ್ಯ ಗ್ರಂಥಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅಥವಾ ನಮ್ಮ ಜ್ಯೋತಿಷ್ಯ ಕ್ಲಾಸನ್ನು ನೋಡ್ಕೊಳ್ಳಿ. ಇಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಆ ಜ್ಯೋತಿಷ್ಯ ಕ್ಲಾಸನ್ನು ಕೂಡ ನಾವು ಹುಡುಕಾಡ್ತಾ ಹೋಗ್ತೇವೆ ಆನ್ಲೈನ್ನಲ್ಲಿ. ಅದಕ್ಕಿಂತಲೂ ನೀವು ಮೂಲ ಗ್ರಂಥಗಳ ಅಭ್ಯಾಸವನ್ನು ಮಾಡಿಕೊಂಡಿದ್ದಾದರೆ ಅದು ಖಂಡಿತವಾಗಿಯೂ ಪರ್ಫೆಕ್ಟ್ ಆಗಿರುತ್ತೆ. ಮೂಲ ಜ್ಯೋತಿಷ್ಯ ಗ್ರಂಥಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ಬೇಸಿಕ್ ಜ್ಯೋತಿಷ್ಯದ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಒಂದು ನಾಲೆಜ್ ಬರುತ್ತೆ. ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅಂತ ಹೇಳಿಬಿಟ್ಟು. ಅದರಿಂದ ಜ್ಯೋತಿಷ್ಯದ ಮೇಲಿನ ನಂಬಿಕೆ ಹೆಚ್ಚಾಗುತ್ತೆ. ಅದರಿಂದ ನಿಮಗೂ ಕೂಡ ಒಳ್ಳೆಯದು. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.